ಇದು ಒಂದು ರೋಚಕ ಪ್ರವಾಸದ ಕತೆ, ಮೃಗರಾಜ್ಯದ ಸಾಹಸ. ಒಂದು ದಿನ ಜಂಗಲ್ನಲ್ಲಿರುವ ಸಿಂಹರಾಜ ಅಜೇನಿಗೆ ಬೇರೆಯದೇನೋ ಅನಿಸಿತು. ಆತನು ಜಂಗಲ್ನ ಎಲ್ಲ ಪ್ರಾಣಿಗಳನ್ನು ಕರೆದು, ನಾವು ಹೊಸ ಪ್ರವನ್ನು ಹುಡುಕೋಣ. ನಾವು ನೋಡದ ಪ್ರಪಂಚದ ಭಾಗವಿದೆ ಎಂದು ಘೋಷಿಸಿದ. ಆತನೊಂದಿಗೆ ಹುಲಿ, ರುದ್ರ, ಮಡಕೆ, ಆನೆ, ಗಜಾನನ, ಚುಟುಕು ಮೃಗ, ನಕ್ಕಿ ಹಾಗೂ ಗೊರಿಲ್ಲಾ ಬಳ್ಳೆಯ ಕೂಡ ಹೋದರು. ಅವರು ಗಂಭೀರ ಕಾಡುಗಳ ಮೂಲಕ ಸಾಗಿದರು, ನದಿಗಳನ್ನು ದಾಟಿದರು, ಉಕ್ಕಿದ ಬೆಟ್ಟಗಳನ್ನು ಹತ್ತಿದರು. ಒಂದು ದಿನ ಅವರು ಒಂದು ಮನುಷ್ಯರ ಕಾಲದ ಪುರಾತನ ನಗರವನ್ನ ಕಂಡು ಬೆಚ್ಚಿಬಿದ್ದರು. ಆ ಊರಿನಲ್ಲಿ ಸುಪ್ತವಾಗಿ ಇದ್ದ ಚಿನ್ನದ ಸ್ತಂಭ, ಹಳೆ ವಸ್ತುಗಳು ಹಾಗೂ ಚಿತ್ರಗಳು ಎಲ್ಲರನ್ನೂ ಆಕರ್ಷಿಸಿದವು. ಆದರೆ ಏನೂ ತೆಗೆದುಕೊಳ್ಳದೆ ಅವರು ಮತ್ತೆ ತಮ್ಮ ರಾಜ್ಯಕ್ಕೆ ಹಿಂದಿರುಗಿದರು. ಸಾಹಸ ಎಂದರೆ ಬಂಗಾರವನ್ನೇ ಹುಡುಕೋದು ಅಲ್ಲ, ಬದಲಾಗಿ ಹೊಸ ಅನುಭವಗಳನ್ನು ಗಳಿಸೋದು ಎಂದು ಸಿಂಹ ಅಜೇನು ಹೇಳಿದ. ಆ ದಿನದಿಂದ ಜಂಗಲ್ನ ಎಲ್ಲ ಪ್ರಾಣಿಗಳು ಎಲ್ಲರೊಂದಿಗೆ ಜ್ಞಾಪಕಗಳನ್ನು ಹಂಚಿಕೊಳ್ಳುವ ನಿಷ್ಠೆಯಿಂದ ಬದುಕುತ್ತಿವೆ.